ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬುಡಿಗಿ ಚಾನಲ್. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ತಮ್ನೈಲಲ್ಲಿ ನೋಡ್ತಾ ಇದ್ರಲ್ಲ, ಹೆಚ್ಚು ಪೈ ಗಳಿಸುವುದು ಹೇಗೆ, ಹೌ ಟು ಎರ್ನ್ ಮೋರ್ ಪೈ. ನಾವು ಪೈ ಮೈನಿಂಗಲ್ಲಿ ನಾಟ್ ಓನ್ಲಿ ನೀವು ಮೈನ್ ಮಾಡ್ತಾ ಇದ್ದೀರಾ, ಪ್ಲಸ್ ರೆಫರಲ್ ಮಾಡ್ಕೊಂಡು ಮಾಡಿದ್ದೀರಾ, ಬಟ್ ಬೇರೆ ಸ್ಟೆಪ್ಸ್ ಕೂಡ ಇದೆ. ನಾವು ಎಕ್ಸ್ಟ್ರಾ ಪೈ ಕಾಯಿನ್ಸ್ನ ಹೇಗೆ ನಾವು ಮೈನ್ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ 3 ಆಪ್ಷನ್ಸ್ ಇದೆ ನೋಡಿ. ಒಂದು ಸೆಕ್ಯೂರಿಟಿ ಸರ್ಕಲ್, ಎರಡನೇದು ರೆಫರಲ್ ಟೀಮ್ ಅಂಡ್ ಮೂರನೇದು ಲಾಕಪ್. ಫಸ್ಟ್ ಈ 3 ಡಿಸ್ಕಷನ್ ಮಾಡೋಣ. ಮೊದಲನೇದು ಸೆಕ್ಯೂರಿಟಿ ಸರ್ಕಲ್. ಅದು ಆಪ್ಷನ್ ಎಲ್ಲಿರುತ್ತೆ ಅಂದರೆ, ನೀವು ಪೈ ನೆಟ್ವರ್ಕ್ ನೀವು ಮೈನ್ ಮಾಡ್ತೀರಲ್ಲ, ಪೈ ನೆಟ್ವರ್ಕ್ ಓಪನ್ ಮಾಡಿ. ಪೈ ನೆಟ್ವರ್ಕಲ್ಲಿ ರೈಟ್ ಸೈಡ್ ನಿಮಗೆ 100% ಅಂತ ಕಾಣುತ್ತೆ ನೋಡಿ. ನಾನೊಂದು ಆ್ಯರೋ ಡ್ರಾ ಮಾಡಿದ್ದೀನಿ. ಆ ಆ್ಯರೋ ಎಲ್ಲಿ ತೋರಿಸ್ತಾ ಇದೆ ಅದು 100% ಇದೆ ಅಂತ ಇದೆ ನೋಡಿ, ಅದು ಸೆಕ್ಯೂರಿಟಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪರ್ಪಲ್ ಕಲರ್ ಒಂದು ಆ್ಯಡ್ ಬಟನ್ ಅಂತ ಕಾಣುತ್ತೆ. ಅದು ಆಲ್ರೆಡಿ ಅಪ್ಲೈನರ್ದು ಒಂದು 20% ಆ್ಯಡ್ ಆಗಿರುತ್ತೆ. ಇನ್ನು ಮಿಕ್ಕಿದ್ದು 80% ನೀವು 4 ಜನ, ಆ್ಯಕ್ಚುಲಿ ಟೋಟಲ್ 5 ಜನ ಇರಬೇಕು. ಇದರಲ್ಲಿ 4 ಜನನ ನೀವು ಆ್ಯಡ್ ಮಾಡಬೇಕು. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಈ 4 ಪೀಪಲ್ ನೀವು ಯಾರನ್ನ ನೀವು ಜಾಯಿನ್ ಮಾಡ್ತೀರಲ್ಲ, ಅವರು ಕರೆಕ್ಟಾಗಿ ಸೀರಿಯಸ್ ಆಗಿ ಮೈಂಡ್ ಮಾಡ್ತಾ ಇರಬೇಕು. ಒಂದು. ಎರಡನೇದು ಬಂದು ಅವರು KYC ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಮಾಡಿದ್ದು ಶ್ರಮ ಹೋಗ್ಬಿಡುತ್ತೆ. ಯಾಕಂದರೆ ಅವರು ಯಾವ ಥರ ಅಲ್ಗಾರಿತಮ್ ಅಂದರೆ, ಅವರು KYC ಮಾಡ್ಕೊಳ್ಳೇಬೇಕು, ಆಮೇಲೆ ಮೈನ್ ಮಾಡ್ತಾ ಇರಬೇಕು. ಮೈನ್ ಮಾಡ್ತಾ ಇದ್ರೇ ನಿಮಗೆ ಆ ಸೆಕ್ಯೂರಿಟಿ ಸರ್ಕಲ್ ಏನು ಬೆನಿಫಿಟ್ ಇದೆಯೋ ಆ ಬೆನಿಫಿಟ್ ಬರುತ್ತೆ. ಮತ್ತು ಎರಡನೇದು ರೆಫರಲ್ ಟೀಮ್. ಅದು ಕೂಡ ಅಷ್ಟೇ. ನೀವು ಪೈ ನೆಟ್ವರ್ಕಲ್ಲಿ ಮೈನ್ ಮಾಡ್ತಿರಲ್ಲ, ಆ ಪೈ ನೆಟ್ವರ್ಕ್ ಓಪನ್ ಮಾಡಿದ್ರೆ ಕೆಳಗಡೆ ಇನ್ವೈಟ್ ಟೀಮ್ ಅಂತ ಇರುತ್ತೆ ನೋಡಿ, ಇನ್ವೈಟ್ ಅಂತ ಇರುತ್ತೆ. ಆ ಇನ್ವೈಟ್ ಹತ್ರ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಿಮಗೆ ಅಲ್ಲಿ ಪಾಪಪ್ ಆಗುತ್ತೆ. ಲೈಕ್ ಟೆಲಿಗ್ರಾಮಲ್ಲಿ ನೀವು ಶೇರ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಮಾಡ್ಬೋದು. ನಿಮಗೆ ತುಂಬ ಪರಿಚಯ ಏನಂದರೆ ವಾಟ್ಸಪ್ಪಲ್ಲಿ ತುಂಬ ಮಾಡ್ತಾ ಇರ್ತೀರ. ಸೊ ವಾಟ್ಸಪ್ಪನ್ನು ಚೂಸ್ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಯಾರ್ಯಾರಿಗೆ ಇನ್ವೈಟ್ ಮಾಡಬೇಕೋ ಅವ್ರಿಗೆ ನೀಟಾಗಿ, ಅವ್ರು ಇನ್ವೈಟ್ ಮಾಡೋಕ್ಕೆ ಮೊದಲು ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಆ ಎಕ್ಸ್ಪ್ಲನೇಷನ್ ಆದಮೇಲೆ ನೀವೇ ಖುದ್ದಾಗಿ ನಿಮ್ಮ ಇನ್ವಿಟೇಷನ್ ಕೋಡ್ನ ಅವ್ರಿಗೆ ಕಳಿಸಿ, ಎಲ್ಲಿ ಇನ್ವಿಟೇಷನ್ ಕೋಡ್ ಆಗಬೇಕು ಅವ್ರಿಗೆ ಹೇಳಿ. ಇಲ್ಲಾಂದರೆ ವಿತೌಟ್ ಇನ್ವಿಟೇಷನ್ ಕೋಡ್ ಅವರು ಲಾಗಿನ್ ಆಗಿಬಿಟ್ರೆ ಮತ್ತು ನಿಮಗೆ ಆ ರೆಫರಲ್ ಅನ್ನೋದು ಆ್ಯಡ್ ಆಗಲ್ಲ. ಅದೊಂದು ಸ್ವಲ್ಪ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಈಗ ಮೂರನೇದು ಲಾಕಪ್ ಸೆಟ್ಟಿಂಗ್ಸ್. ಸ್ನೇಹಿತರೆ, ಲಾಕಪ್ ಸೆಟ್ಟಿಂಗ್ಸ್ ಕೂಡ ನಿಮ್ಮ ಮೈನಿಂಗ್ ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟು. ಲಾಕಪ್ ಸೆಟ್ಟಿಂಗ್ಸಿಂದ ನೀವು ಬೂಸ್ಟಪ್ ಮಾಡ್ಬೋದು, ಕಾಯಿನ್ ಮೈನಿಂಗ್ ರೇಟ್ನ ಜಾಸ್ತಿ ಮಾಡ್ಕೋಬೋದು. ಅದು ಹೇಗೆ ಅಂತ ನಿಮಗೆ ಒಂದು ಸರಿ ಹೇಳ್ಕೊಡ್ತೀನಿ. ಪೈ ನೆಟ್ವರ್ಕಲ್ಲಿ ಮೆನು ಇರುತ್ತಲ್ಲ, ಲೆಫ್ಟ್ ಸೈಡ್ 3 ಲೈನ್ಸ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಮೆನು ಓಪನ್ ಆಗುತ್ತೆ. ಆ ಮೆನುವಲ್ಲಿ ನಿಮಗೆ ಮೇನ್ ನೆಟ್ ಅಂತ ಇರುತ್ತೆ ನೋಡಿ. ನಾನು ಗ್ರೀನ್ ಕಲರಲ್ಲಿ ರೌಂಡ್ ಆಫ್ ಮಾಡಿದ್ದೀನಿ ನೋಡಿ. ಆ ಮೇನ್ ನೆಟ್ಟಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಕಾನ್ಫಿಗರ್ ಲಾಕಪ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಕಾನ್ಫಿಗರ್ ಲಾಕಪ್. ಆ ಕಾನ್ಫಿಗರ್ ಲಾಕಪ್ಪಲ್ಲಿ ನೀವು ಹೋದರೆ ಅದರಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಆಫ್ ದ ಪೈನ ಎಷ್ಟು ಇಯರ್ಸ್ ನಾವು ಲಾಕಪ್ ಇಡಬೇಕು ಅಂದರೆ, ಇದರಲ್ಲಿ ಸ್ನೇಹಿತರೆ ನೀವು ಪೈ ಕಾಯಿನ್ಸ್ನ ಎಷ್ಟು ಜಾಸ್ತಿ ಪರ್ಸೆಂಟೇಜು ಜಾಸ್ತಿ ಟೈಮ್ನ ನೀವು ಲಾಕಪ್ ಇಡ್ತೀರೋ, ನಿಮಗೆ ಬೂಸ್ಟಪ್ ರೇಟು ಅಷ್ಟೇ ಜಾಸ್ತಿ ಆಗುತ್ತೆ. ನಿಮ್ಮ ಅವೈಲಬಿಲಿಟಿ ಕೂಡ ನೋಡ್ಕೊಳ್ಳಿ. ನಿಮ್ಮ ಎಕ್ಸಾಂಪಲ್ ನೀವು ಏನನ್ನ ಫಸ್ಟ್ ಮೈಗ್ರೇಷನಲ್ಲಿ 100% ಏನನ್ನ ಲಾಕಪ್ ಮಾಡಿಬಿಟ್ಟಿದ್ದರೆ, ಈ ಸೆಕೆಂಡ್ ಮೈಗ್ರೇಷನ್ಗೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಜಾಸ್ತಿ ಕಾಯಿನ್ ಸಿಗೋ ಥರ ಮಾಡ್ಕೊಳ್ಳಿ. ಆಮೇಲೆ ಡಿಪೆಂಡ್ಸ್ ಆನ್ ನಿಮಗೆ ಪರ್ಸೆಂಟೇಜ್ ಆಫ್ ಬೂಸ್ಟಿಂಗ್ ಎಷ್ಟು ಬೇಕು ಅದ್ರ ಮೇಲೆ ಇರುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ 90%
3 ಇಯರ್ಸ್ ಲಾಕಪ್ ಅಂತ ಮಾಡ್ಕೊಳ್ಳಿ. 10% ಆಫ್ ದ ಕಾಯಿನ್ಸ್ ನೀವು ಯೂಸ್ ಮಾಡ್ಕೋಬೋದು. ಅದನ್ನು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನನ್ನ ಈ 3 ಆಪ್ಷನ್ಸಲ್ಲಿ ಸೆಕ್ಯೂರಿಟಿ ಸರ್ಕಲ್ ಆಗಲಿ, ರೆಫರಲ್ ಟೀಮ್ ಆಗಲಿ, ಅಥವಾ ಲಾಕಪ್ ಸೆಟ್ಟಿಂಗ್ಸಲ್ಲಾಗಲಿ, ಈ 3 ಸೆಟ್ಟಿಂಗ್ಸಲ್ಲಿ ನಿಮ್ಗೆ ಏನಾರ ಡೌಟ್ ಇದ್ದೇ ಇರುತ್ತೆ. ಯಾಕಂದರೆ ನಾನು ಜಸ್ಟ್ ಗ್ಲಿಂಪ್ಸಸ್ ನಿಮಗೆ ತೋರಿಸಿದ್ದು, ಈ ಥರ ಕೂಡ ನೀವು ಪಡೆಯಬಹುದು ಅಂತ ನಾನು ಹೇಳಿದ್ದು. ಟೆಕ್ನಿಕಲಿ ಇನ್ನೂ ಡೀಟೇಲ್ಡಾಗಿ ಒಳಗಡೆ ಹೋಗಿಲ್ಲ. ನಿಮಗೇನೋ ಡೌಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ, ಇಲ್ಲ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಸ್ಕ್ರೀನ್ಶಾಟ್ಸ್ ಶೇರ್ ಮಾಡ್ತಾ ಹೋಗಿ. ನಾನು ನಿಮಗೆ ಖಂಡಿತ 100% ಗೈಡ್ ಮಾಡ್ತೀನಿ. ಸ್ನೇಹಿತರೆ, ಪೈಕಾಯಿನ್ನ ಮೈನ್ ಮಾಡೋದು ಮರಿಬೇಡಿ. ಅದು ಮಂತ್ ವೈಸ್ ಅದು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ದಟ್ ದಿಸ್ ಇಸ್ ದ ರೈಟ್ ಟೈಮ್. ನಾವು ಎಷ್ಟು ಅಡಾಪ್ಟ್ ಮಾಡ್ಕೋಬೇಕೋ ಅಷ್ಟು ಅಡಾಪ್ಟ್ ಮಾಡ್ಕೊಬೋಣ ಸ್ನೇಹಿತರೆ. ನಾವು ಎರ್ಲಿ ಅಡಾಪ್ಟರ್ಸ್ ಅಂತ ಹೇಳ್ತೀವಿ. ಈಗ ಬಿಟ್ಕಾಯಿನ್ ಟೈಮಲ್ಲಿ ನಮ್ಗೆ ಹೇಗೂ ಅವೇರ್ನೆಸ್ ಇರಲಿಲ್ಲ, ನಮಗೂ ಆ ಭಾಗ್ಯ ಸಿಗಲಿಲ್ಲ. ಅಟ್ಲೀಸ್ಟ್ ಪೈ ನೆಟ್ವರ್ಕಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ಕೊತಾ ಹೋಗೋಣ. ಥ್ಯಾಂಕ್ ಯು ಸ್ನೇಹಿತರೆ. ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಜೈ ಪೈ, ಜೈ GCB, ಜೈ ಕರ್ನಾಟಕ. ಥ್ಯಾಂಕ್ ಯು ಆಲ್.